And dear students, welcome to session 3 of installment accounts. Before starting the session, I would like to tell you some information about one person. If you know this person, his name is Alfred Nobel ಅಂತ ಹೇಳ್ಬಿಟ್ಟು. ಆಲ್ಫ್ರೆಡ್ ನೋಬೆಲ್ ಒಂದು ವಸ್ತುವನ್ನು ಕಂಡುಹಿಡಿದ, ಅದು ಏನಂದ್ರೆ ಡೈನಮೈಟ್. ಈ ಡೈನಮೈಟ್ನ ಎಲ್ಲಿ ಬಳಸ್ತಾ ಇದ್ರು? ಯುದ್ಧದಲ್ಲಿ ಬಳಸ್ತಾ ಇದ್ರು. ಓಕೆ, ಇದರಿಂದ ಅವನು ತುಂಬಾ ಆಸ್ತಿನ ಗಳಿಸ್ತಾ, ತುಂಬಾ ಹಣನ ಗಳಿಸ್ತಾ. ಇವನು ಸ್ವೀಡನ್ ದೇಶದವನು. ಒಂದ್ಸಲ ಏನಾಗುತ್ತೆ, ಒಂದು ನ್ಯೂಸ್ ಪೇಪರ್ಗೆ ಒಂದು ಇನ್ಫಾರ್ಮೇಶನ್ ಹೋಗುತ್ತೆ, ನೋಬೆಲ್ ಸತ್ತೋಗ್ಬಿಟ್ಟ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಅವನು ಸತ್ತಿರೋದಿಲ್ಲ, ಅವನ ಬ್ರದರ್ ಸತ್ತೋಗಿರ್ತಾನೆ. ಬಟ್ ನ್ಯೂಸ್ ಪೇಪರ್ ಅವ್ರು ಏನು ಅನ್ಕೊಂಡ್ರು, ಇವನೇ ಸತ್ತೋಗಿದ್ದಾನೆ ಅಂತ ಅನ್ಕೊಂಡು ಅವರೊಂದು ಒಬಿಚುಯರಿನ ಶ್ರದ್ಧಾಂಜಲಿ ಮೆಸೇಜ್ನ ನ್ಯೂಸ್ ಪೇಪರ್ ಹಾಕ್ತಾರೆ. ಅದೇನಂತ ಇರುತ್ತೆ ಅಂತಂದ್ರೆ, ದ ಮರ್ಚೆಂಟ್ ಆಫ್ ಡೆತ್ ಈಸ್ ಡೆಡ್ ಅಂತ ಹೇಳ್ಬಿಟ್ಟು. ಅಂತಂದ್ರೆ ಹಿ ಈಸ್ ಬೀನ್ ಕಾಲ್ಡ್ ಆಸ್ ಮರ್ಚೆಂಟ್ ಆಫ್ ಡೆತ್. ಯಾಕೆ ಅಂತಂದ್ರೆ ಅವನು ಕಂಡಿಡ್ದಿದ್ದ ಡೈನಮೈಟಿಂದ ಯುದ್ಧದಲ್ಲಿ ಬಳಸಿ ಜನಗಳನ್ನ ಸಾಯಿಸ್ಲಿಕ್ಕೆ ಬಳಸ್ತಾ ಇದ್ರೆ ಹೊರತು ಬೇರೆ ಯಾವುದೇ ರೀತಿಯ ಉಪಯೋಗಕ್ಕೆ ಬಳಸ್ತಾ ಇರಲಿಲ್ಲ. ಮೇ ಬಿ ಆಗ್ತಾ ಇತ್ತು ಅನ್ಸುತ್ತೆ. ಅದಕ್ಕೋಸ್ಕರ ಅವನನ್ನ ಮರ್ಚೆಂಟ್ ಆಫ್ ಡೆತ್ ಈಸ್ ಡೆಡ್ ಅಂತ ಹೇಳ್ಬಿಟ್ಟು ಅವರು ನ್ಯೂಸ್ ಪೇಪರಲ್ಲಿ ತೋರಿಸ್ತಾರೆ. ಇದನ್ನ ಆಲ್ಫ್ರೆಡ್ ನೋಬೆಲ್ ಓದ್ತಾನೆ. ಓದ್ಬಿಟ್ಟು ಅವನಿಗೆ ತುಂಬಾ ಬೇಸರ ಆಗುತ್ತೆ. ಏನಕ್ಕೆ ಅಂತಂದ್ರೆ, ನಾನು ಸತ್ತ ಮೇಲೆ ಜನ ನನ್ನನ್ನು ಈ ರೀತಿ ನೆನಪಿಸ್ಕೊಳ್ತಾರಾ, ಈ ರೀತಿ ನನ್ನ ನೆನ್ಪಿಟ್ಕೊಳ್ತಾರಾ, ಆಸ್ ಅ ಮರ್ಚೆಂಟ್ ಆಫ್ ಡೆತ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ತಾರಾ ಅಂತ ಹೇಳ್ಬಿಟ್ಟು ತುಂಬಾ ಬೇಸರ ಆಗುತ್ತೆ. ಅದಕ್ಕೋಸ್ಕರ ಅವನೇನು ಮಾಡಿದ ಅಂದರೆ, ನನ್ನನ್ನು ಜನ ಒಳ್ಳೆ ರೀಸನ್ಗೋಸ್ಕರ ನೆನ್ಪಿಟ್ಕೋಬೇಕು ಅಂದ್ಕೊಂಡು ಅವನು ಒಂದು ಸಂಸ್ಥೆನ ಸ್ಥಾಪಿಸ್ತಾನೆ. ಅದೇನೆ ನೋಬೆಲ್ ಫೌಂಡೇಶನ್ ಅನ್ನು ಸ್ಥಾಪಿಸ್ತಾನೆ. ಸೊ ಈ ನೋಬೆಲ್ ಪ್ರೈಸ್ನ ಪ್ರತಿ ವರ್ಷ ನೀವು ಕೇಳಿರ್ಬೋದು ನ್ಯೂಸಲ್ಲೆಲ್ಲ. ಸೊ ಈ ಆಲ್ಫ್ರೆಡ್ ನೋಬೆಲ್ ಅನ್ನೋನು ನೋಬೆಲ್ ಫೌಂಡೇಶನ್ ಅನ್ನು ಸ್ಥಾಪಿಸಿ ಈ ಪ್ರಪಂಚದಲ್ಲಿ ಯಾರು ಶಾಂತಿನ ಕಾಪಾಡ್ತಾರೆ, ಶಾಂತಿನ ಪ್ರಮೋಟ್ ಮಾಡ್ತಾರೆ, ಅವ್ರಿಗೆ ಪ್ರತಿ ವರ್ಷ ಒಂದು ನೋಬೆಲ್ ಪ್ರೈಸ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಅವ್ನ ಫೌಂಡೇಶನ್ ಅನ್ನು ಸ್ಥಾಪನೆ ಮಾಡ್ತಾನೆ. ಅದು ಪ್ರಪಂಚದಲ್ಲಿ ಶಾಂತಿಗೋಸ್ಕರ ಕೊಡುವಂಥ ಅತ್ಯುನ್ನತ ಪ್ರಶಸ್ತಿ ಆಗುತ್ತೆ. ಆದರೆ ನೋಬೆಲ್ ಪ್ರೈಸ್ನ ಓನ್ಲಿ ಶಾಂತಿ ಕಾಪಾಡಲಿಕ್ಕೋಸ್ಕರ ಕೊಡೋದಿಲ್ಲ, ಬೇರೆ ಬೇರೆ ಫೀಲ್ಡ್ಗಳಲ್ಲಿ, ವಿಜ್ಞಾನದ ಫೀಲ್ಡಲ್ಲಿ, ಫಿಸಿಕ್ಸು, ಕೆಮಿಸ್ಟ್ರಿ, ಮೆಡಿಸಿನ್, ಈವನ್ ಎಕನಾಮಿಕ್ಸ್ಗೂ ಕೂಡ ಈಗ ನೋಬೆಲ್ ಪ್ರೈಸ್ನ ಕೊಡ್ತಾರೆ. ಯಾರು ಪ್ರಪಂಚದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಒಳ್ಳೆ ಇನೋವೇಷನ್ನ ಮಾಡ್ತಾರೆ, ಅವ್ರಿಗೆ ನೋಬೆಲ್ ಪ್ರೈಸ್ನ ಕೊಡ್ತಾರೆ. ಸೊ ಭಾರತದಲ್ಲೂ ಕೂಡ ಕೆಲವರಿಗೆ ಈ ನೋಬೆಲ್ ಪೀಸ್ ಪ್ರೈಸ್, ಶಾಂತಿ ಪ್ರಶಸ್ತಿ ಬಂದಿದೆ. ಯಾರ್ಯಾರಿಗೆ ಅಂತಂದರೆ ಮದರ್ ತೆರೇಸಾಗೆ, ಹಾಗೆ ಇನ್ನೊಬ್ರು ಯಾರು ಅಂದರೆ ಕೈಲಾಶ್ ಸತ್ಯಾರ್ಥಿ ಅಂತ ಹೇಳ್ಬಿಟ್ಟು. ಇವ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನನ್ನು ನೀವು ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡ್ಬೋದು. ಸೊ ಇದರಿಂದ ನಾವೇನು ಕಲಿತೀವಿ? ಸೊ ನಾವು ಒಳ್ಳೆ ಕೆಲಸಗಳನ್ನ ಮಾಡಿದರೆ ಜನ ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೆನ್ಪಿಟ್ಕೊಳ್ತಾರೆ. ಈಗ ನೋಬೆಲ್ನ ಯಾವ ರೀತಿ ನೆನ್ಪಿಟ್ಕೊಂಡಿದ್ದಾರೆ ಅಂತಂದರೆ, ನೋಬೆಲ್ ಪ್ರೈಸಿಂದನೇ ಅವನನ್ನು ನೆನ್ಪಿಟ್ಕೊಂಡಿದ್ದಾರೆ. ಸೊ ದಟ್ ಅವನು ಏನ ಮಾಡಿದ್ದ, ಡೈನಮೈಟ್ ಮಾಡಿದ್ದ ಅನ್ನೋದಕ್ಕಿಂತ ಹೆಚ್ಚಿಗೆ ನೋಬೆಲ್ ಪ್ರೈಸ್ಗೋಸ್ಕರನೇ ಅವನು ತುಂಬ ಫೇಮಸ್ ಆಗಿರುವಂಥದ್ದು. ಹಾಗೆಯೇ ನಮಗೂ ಕೂಡ ಜೀವನದಲ್ಲಿ ಸಿಕ್ಕ ಅವಕಾಶಗಳಲ್ಲಿ ಒಂದು ಒಳ್ಳೆ ಕೆಲಸಗಳನ್ನ ಮಾಡಬೇಕು, ಮತ್ತು ಜನಗಳು ನಮ್ಮನ್ನು ಒಳ್ಳೆ ರೀತಿಯಲ್ಲಿ ನೆನ್ಪಿಟ್ಕೊಳ್ಳೋ ಥರ ನಮ್ಮ ನಡವಳಿಕೆ ಇರಬೇಕು. ನೀವು ಕೂಡ ಜೀವನದಲ್ಲಿ ಎಷ್ಟೊಂದು ಅವಕಾಶಗಳಿರುತ್ತೆ ಒಳ್ಳೆ ಕೆಲಸಗಳನ್ನ ಮಾಡಲಿಕ್ಕೆ, ಒಳ್ಳೆ ರೀತಿಯಲ್ಲಿ ಇರಲಿಕ್ಕೆ. ನೀವು ಕೂಡ ಈಗ 3 ವರ್ಷದಲ್ಲಿ ಇಲ್ಲಿದ್ದು ಬೇರೆ ಕಡೆ ಹೈಯರ್ ಎಜುಕೇಷನ್ಗೆ ಹೋಗ್ಬೋದು ಅಥವಾ ಜಾಬ್ಗೆ ಹೋಗ್ಬೋದು. ಸೊ ನಾವು ನಿಮ್ಮನ್ನು ಹೇಗೆ ನೆನ್ಪಿಟ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಎ ವೆರಿ ಗುಡ್ ಸ್ಟೂಡೆಂಟ್ಸ್ ಆ್ಯಸ್ ಎ ರೋಲ್ ಮಾಡೆಲ್ಸ್ ಟು ದ ಜೂನಿಯರ್ಸ್. ನಾವು ನಿಮ್ಮನ್ನು ಎಕ್ಸಾಂಪಲ್ ಆಗಿ ನಿಮ್ಮ ಹಿಂದೆ ಬರೋ ಜೂನಿಯರ್ಸ್ಗಳಿಗೆ ನಿಮ್ಮನ್ನು ಎಕ್ಸಾಂಪಲ್ ಆಗಿ ಕೊಡಬೇಕು. ಆ ರೀತಿ ನೀವು ಇರಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಐ ಹೋಪ್ ಯು ಫಾಲೋ ದಿಸ್ ಒನ್. ನೌ ವಿ ಕಮ್ ಟು ದ ಸೆಷನ್ 3. ಈ ಸೆಷನ್ 3ನಲ್ಲಿ ನೀವು ಈ ಪ್ರಾಬ್ಲಮ್ನ ಓದಿ.
The Prajwal purchased a scooter for rupees 42,000 from Heritage Motors on 1/1/2007 on installment basis with a down payment of rupees 9,000. Down payment ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ ನೋಡಿ, 9,000 ಕೊಟ್ಟಿದ್ದಾನೆ. He agreed to pay the balance amount in 3 equal installment. ಬ್ಯಾಲೆನ್ಸ್ ಅಮೌಂಟ್ನ 3 ಈಕ್ವಲ್ ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾನೆ. ಅಲಾಂಗ್ ವಿತ್ 8% ಇಂಟ್ರೆಸ್ಟ್. ನೋಡಿ, ಈ ವರ್ಡ್ನ ತುಂಬ ಹೆಚ್ಚಾಗಿ ಗಮನ ಇಟ್ಟು ನೋಡಿ. ಅಲಾಂಗ್ ವಿತ್ 8% ಇಂಟ್ರೆಸ್ಟ್. ಕ್ಯಾಶ್ ಪ್ರೈಸ್ ಎಷ್ಟು ಸ್ಕೂಟರ್ದು 42,000. ಅದರಲ್ಲಿ 9,000 ಏನಾಗ್ತದೆ, ಡೌನ್ ಪೇಮೆಂಟ್ ಹೋಗ್ತದೆ. ಡೌನ್ ಪೇಮೆಂಟ್ 9,000 ಹೋದ್ರೆ ಇನ್ನೆಷ್ಟು ಉಳ್ಕೊಳ್ತದೆ, 33,000 ಉಳ್ಕೊಳ್ಳುತ್ತೆ. ಇದನ್ನ ಅವನೇನು ಮಾಡ್ತಾನೆ, 3 ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡ್ತಾನೆ. 11,000, 11,000, 11,000 ಅಲಾಂಗ್ ವಿತ್ 8% ಇಂಟ್ರೆಸ್ಟ್. ಅದಕ್ಕೆ ಏನು 8% ಇಂಟ್ರೆಸ್ಟ್ನ ಆ್ಯಡ್ ಮಾಡಿ ಕೊಡ್ತಾರೆ. ಓಕೆನಾ. ಪ್ರೀವಿಯಸ್ ಲೆಕ್ಕದಲ್ಲಿ ಏನಾಗಿತ್ತು, ಇನ್ಸ್ಟಾಲ್ಮೆಂಟ್ ಅಮೌಂಟ್ ಒಳಗಡೆ ಇಂಟ್ರೆಸ್ಟ್ ಇನ್ಕ್ಲೂಡ್ ಆಗಿಬಿಟ್ಟಿತ್ತು. ಬಟ್ ಇಲ್ಲಿ ಏನಾಗ್ತಾ ಇದೆ, ಇಂಟ್ರೆಸ್ಟ್ನ ಆ್ಯಡ್ ಮಾಡಿ ನಾವು ಇನ್ಸ್ಟಾಲ್ಮೆಂಟ್ ಅಮೌಂಟ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಓಕೆನಾ. ಇಂಟ್ರೆಸ್ಟ್ ಪರ್ annum. ಮಿಸ್ಟರ್ ಪ್ರಜ್ವಲ್ ಚಾರ್ಜ್ ಡೆಪ್ರಿಸಿಯೇಷನ್ at 10% ಆನ್ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡಲ್ಲಿ ಡೆಪ್ರಿಸಿಯೇಷನ್ ಎಷ್ಟು ಚಾರ್ಜ್ ಮಾಡ್ತಾ ಇದ್ದಾರೆ, 10%. ಪಾಸ್ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಮಿಸ್ಟರ್ ಪ್ರಜ್ವಲ್. ನಾವೀಗೇನು ಮಾಡಬೇಕು, ಜರ್ನಲ್ ಎಂಟ್ರೀಸ್ನ ಮಾಡಬೇಕು ಪ್ಲಸ್ ಲೆಡ್ಜರ್ಸ್ನ ಮಾಡೋಣ. ಇದನ್ನು ಮಾಡೋದಕ್ಕಿಂತ ಮುಂಚೆ, ಜರ್ನಲ್ಸ್ ಅಥವಾ ಲೆಡ್ಜರ್ ಮಾಡೋದಕ್ಕಿಂತ ಮುಂಚೆ ನಾವು ಟೋಟಲ್ ಇಂಟ್ರೆಸ್ಟ್ ಎಷ್ಟು ಪೇ ಮಾಡ್ತೀವಿ, ಪ್ರತಿ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ಕಟ್ತೀವಿ ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನೊಂದು ಟೇಬಲ್ನ ಹಾಕಿದ್ದೀನಿ. ಲೆಟ್ ಅಸ್ ಸ್ಟಾರ್ಟ್ ವಿತ್ ಡೌನ್ ಪೇಮೆಂಟ್. ಫಸ್ಟ್ ನಾವೇನು ಮಾಡ್ತೀವಿ, ಡೌನ್ ಪೇಮೆಂಟ್ ಕೊಡ್ತೀವಿ. ಎಷ್ಟು ಡ್ಯೂ ಇರುತ್ತೆ ಬಿಗಿನಿಂಗಲ್ಲಿ, 42,000. ಅದರಲ್ಲಿ ಎಷ್ಟು ಅಮೌಂಟ್ ಪೇ ಮಾಡ್ತೀವಿ, ಡೌನ್ ಪೇಮೆಂಟು 9,000 ಪೇ ಮಾಡ್ತೀವಿ. 9,000 ಡೌನ್ ಪೇಮೆಂಟ್ ಪೇ ಮಾಡಿದ್ಮೇಲೆ ಅದ್ರ ಮೇಲೆ ಎಷ್ಟು ಇಂಟ್ರೆಸ್ಟ್ ಇರುತ್ತೆ, ಡೌನ್ ಪೇಮೆಂಟ್ ಮಾಡುವಾಗ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರೋದಿಲ್ಲ. ಹಾಗಿದ್ರೆ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ಕೊಟ್ಟ ಹಾಗಾಗುತ್ತೆ, 9,000 ಕೊಟ್ಟಾಗುತ್ತೆ. ಸೊ ಕ್ಯಾಶ್ ಪ್ರೈಸ್ ಎಷ್ಟು ಬಾಕಿ ಉಳಿಯುತ್ತೆ, ಡೌನ್ ಪೇಮೆಂಟ್ ಕೊಟ್ಟ ನಂತರ 42,000 ಮೈನಸ್ 9,000, ಬ್ಯಾಲೆನ್ಸ್ ಈಸ್ 33,000. ಸೊ ಇದು ಡೌನ್ ಪೇಮೆಂಟ್ ಆಯಿತು. ನೆಕ್ಸ್ಟ್ ವಿ ಗೋ ಟು ದ ಫಸ್ಟ್ ಇನ್ಸ್ಟಾಲ್ಮೆಂಟ್. ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡುವಾಗ ಎಷ್ಟು ಪೇ ಮಾಡ್ತೀವಿ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಮೇಲೆ ಎಷ್ಟು ಇಂಟ್ರೆಸ್ಟ್ ಪೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಎಷ್ಟು ಬಾಕಿ ಇರುತ್ತೆ, 33,000 ಬಾಕಿ ಇರುತ್ತೆ. ಕ್ಯಾಶ್ ಪ್ರೈಸ್ ಎಷ್ಟು ಕೊಡ್ತೀವಿ, 33,000ನ 3 ಭಾಗ, ಪ್ರತಿ ಇನ್ಸ್ಟಾಲ್ಮೆಂಟಲ್ಲೂ ಕೂಡ ನಾವು ಈಕ್ವಲ್ ಆಗಿ ಕೊಡ್ತೀವಿ. 11,000 ಪ್ಲಸ್ ಇಂಟ್ರೆಸ್ಟ್, ಅಲಾಂಗ್ ವಿತ್ ಇಂಟ್ರೆಸ್ಟ್ ಕೂಡ ಅದ್ರ ಜೊತೆಗೆ ಕೊಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಯಾವ್ದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು, ಬಾಕಿ ಉಳಿದಿರೋಂಥ ಅಮೌಂಟ್ ಮೇಲೆ, ನಾಟ್ ಆನ್ ದ 11,000. ಎಷ್ಟು ಬಾಕಿ ಇದೆ, 33,000 ಬಾಕಿ ಇದೆ. 33,000 into 8% we get 2,640. ಇದು ಇಂಟ್ರೆಸ್ಟ್ ಆಗ್ತದೆ. ಸೊ ಟೋಟಲ್ ಇನ್ಸ್ಟಾಲ್ಮೆಂಟ್ ಎಷ್ಟಾಗ್ತದೆ ಹಾಗಿದ್ರೆ, 11,000 ಪ್ಲಸ್ 2,640, ದಟ್ ಕಮ್ಸ್ ಟು 13,640. ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ಮೇಲೆ ಎಷ್ಟು ಕ್ಯಾಶ್ ಪ್ರೈಸ್ ಬಾಕಿ ಉಳಿಯುತ್ತೆ ಅಂತ ಹೇಳ್ಬಿಟ್ಟು, 33,000 ಮೈನಸ್ ಕ್ಯಾಶ್ ಪ್ರೈಸ್ ಎಷ್ಟು ಕೊಡ್ತಿದ್ದೀವಿ ಇಲ್ಲಿ ನೋಡಿ, 11,000 ಪೇ ಮಾಡ್ತೀವಿ. 33,000 minus 11,000, balance amount is 22,000. Now we move on to the second installment. Second installment beginning ಅಲ್ಲಿ ಎಷ್ಟು ಬಾಕಿ ಇರುತ್ತೆ, 22,000. ಕ್ಯಾಶ್ ಪ್ರೈಸ್ ಎಷ್ಟು ಪೇ ಮಾಡ್ತೀವಿ, 11,000. ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತಂದರೆ, ಹ್ಯಾವ್ ಟು ಕ್ಯಾಲ್ಕುಲೇಟ್ ಇಟ್ ಆನ್ 22,000. 22,000 into 8% we get 1,760. ಸೊ ಹಾಗಿದ್ರೆ ಟೋಟಲ್ ಇನ್ಸ್ಟಾಲ್ಮೆಂಟ್ ಎಷ್ಟು ಪೇ ಮಾಡ್ತೀವಿ, 11,000 ಪ್ಲಸ್ 1,760 we get 12,760. ಸೊ ದ ಕ್ಯಾಶ್ ಪ್ರೈಸ್ ಡ್ಯೂ ಎಷ್ಟು ಉಳಿಯುತ್ತೆ, 22,000 ಮೈನಸ್ 11,000 we get 11,000. Now we move on to the third installment. ಮೂರನೇ ಇನ್ಸ್ಟಾಲ್ಮೆಂಟ್ ಎಷ್ಟು ಬಾಕಿ ಇರುತ್ತೆ ಬಿಗಿನಿಂಗಲ್ಲಿ ಅಂದರೆ, ಮೂರನೇ ಇನ್ಸ್ಟಾಲ್ಮೆಂಟ್ ಬಿಗಿನಿಂಗಲ್ಲಿ 11,000 ಬಾಕಿ ಇರುತ್ತೆ. ಸೊ ಕ್ಯಾಶ್ ಪ್ರೈಸ್ ಎಷ್ಟು ಕೊಡ್ತೀವಿ, 11,000 ಕೊಡ್ತೀವಿ.
ಇಂಟ್ರೆಸ್ಟ್ ಎಷ್ಟು ಕೊಡ್ತೀವಿ ಅಂದರೆ 8% ಆನ್ 11,000, ಇಟ್ ಕಮ್ಸ್ ಟು 880 rupees. ಸೊ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ಪೇ ಮಾಡ್ತೀವಿ? 11,880. ಸೊ ದ ಕ್ಯಾಶ್ ಪ್ರೈಸ್ ಎಷ್ಟು ಬಾಕಿ ಉಳಿಯುತ್ತೆ? ಥರ್ಡ್ ಇನ್ಸ್ಟಾಲ್ಮೆಂಟ್ ಆದಮೇಲೆ 0. ಮೂರನೇ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದ ಮೇಲೆ ಎಲ್ಲ ಅಮೌಂಟು ಪೇ ಆಗುತ್ತೆ, ಬ್ಯಾಲೆನ್ಸು 0 ಉಳಿಯುತ್ತೆ. ನಾವು ಲೆಟ್ ಅಸ್ ಸಿ ಹೌ ಮಚ್ ಟೋಟಲ್ ವಿ ಹ್ಯಾವ್ ಪೇಡ್. ಕ್ಯಾಶ್ ಪ್ರೈಸ್ ಎಷ್ಟು ಟೋಟಲ್ ಪೇ ಮಾಡಿದ್ವಿ? 42,000. ಇಂಟ್ರೆಸ್ಟ್ ಎಷ್ಟು ಟೋಟಲ್ ಪೇ ಮಾಡಿದ್ವಿ? 2,640 plus 1,760 plus 880, it comes to 5,280. With this table where we have calculated the installment amount ತುಂಬಾ ಇಂಪಾರ್ಟೆಂಟು, ಹಾಗೆಯೇ ಇಂಟ್ರೆಸ್ಟ್ ಅಮೌಂಟ್. ಈ ಎರಡು ಇಂಪಾರ್ಟೆಂಟ್ ಆಗುತ್ತೆ, ಯಾಕಂತಂದರೆ ಜರ್ನಲ್ ಎಂಟ್ರೀಸಲ್ಲಿ ಇದೇ ನಂಬರ್ಸ್ ಬರುತ್ತೆ. ನಾವು ಲೆಟ್ ಅಸ್ ಪಾಸ್ ದ ಜರ್ನಲ್ ಎಂಟ್ರೀಸ್. ಈ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡೋಣ. ಅದೇ ಟೇಬಲ್ನ ನಾನು ಇಲ್ಲಿ ಬಾರೋ ಮಾಡ್ಕೊಂಡಿದ್ದೀನಿ. ದ ಫಸ್ಟ್ ಇಯರ್ ಏನೇನು ಎಂಟ್ರೀಸ್ ಬರುತ್ತೆ? ದ ಫಸ್ಟ್ ಎಂಟ್ರಿ ಈಸ್ ಫಾರ್ ಟೇಕಿಂಗ್ ದ ಅಸೆಟ್ನ ತಗೊಂಡು ಬಂದಿದ್ದಕ್ಕೆ. ಇಲ್ಲಿ ಏನು ಅಸೆಟ್ ತಗೊಂಡಿದ್ದೀವಿ? ಸ್ಕೂಟರ್ನ ತಗೊಂಡಿದ್ದಕ್ಕೆ ಏನು ಎಂಟ್ರಿ ಬರೀತೀವಿ? ಫಸ್ಟ್ ಎಂಟ್ರಿ ವುಡ್ ಬಿ ಸ್ಕೂಟರ್ ಅಕೌಂಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್, ಸ್ಕೂಟರ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಹೆರಿಟೇಜ್ ಮೋಟಾರ್ಸ್. ಯಾರು? ಇನ್ಸ್ಟಾಲ್ಮೆಂಟ್ ಸೆಲ್ಲರ್. ಸೊ ಸ್ಕೂಟರ್ದು ಕ್ಯಾಶ್ ಪ್ರೈಸ್ ಎಷ್ಟು? 42,000. ಹಾಗೆ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಟೋಟಲ್ ಇಂಟ್ರೆಸ್ಟ್ನ ನಾವು ಇಲ್ಲಿ ಬರಿತಾ ಇದ್ದೀವಿ. ಎಷ್ಟು? 5,280 ಟು ಹೆರಿಟೇಜ್ ಮೋಟಾರ್ is the installment seller. This is the first entry. Scooter account debit, interest suspense account debit to Heritage Motors account. The second entry is for making the down payment. Down payment kododakke entry would be, date is same 1/1/2017. Heritage Motors account debited to bank account. That is for making the down payment. The next ಈಗ ಯಾವುದೇ ಎಂಟ್ರಿಗಳು ಕ್ಲೋಸ್ ಬರೆದ್ವಿ? ಆನ್ ದ ಡೇಟ್ ಆಫ್ ಪರ್ಚೇಸಲ್ಲಿ ಆಗಿರುವಂಥ ಎಂಟ್ರೀಸ್ನ ನಾವು ಬರೆದ್ವಿ. ನೆಕ್ಸ್ಟ್ ಎಂಟ್ರೀಸ್ ಏನಾಗ್ತದೆ? ಅಟ್ ದ ಎಂಡ್ ಆಫ್ ದ ಫಸ್ಟ್ ಇಯರ್, ಫಸ್ಟ್ ಇನ್ಸ್ಟಾಲ್ಮೆಂಟ್ ಕೊಡುವಾಗ ಆ ಎಂಟ್ರೀಸ್ನ ಬರಿತೀವಿ. ಫಸ್ಟ್ ಎಂಟ್ರಿ ವುಡ್ ಬಿ ಟು ಟ್ರಾನ್ಸ್ಫರ್ ಇಂಟ್ರೆಸ್ಟ್ ಫ್ರಮ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ದ ಎಂಟ್ರಿ ವಿಲ್ಸ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಂಟ್ರೆಸ್ಟ್ನ ನಾವು ಇಂಟ್ರೆಸ್ಟ್ ಅಕೌಂಟ್ಗೆ ಡೆಬಿಟ್ ಮಾಡಬೇಕು. ಯಾವ ಅಕೌಂಟಿಗೆ ಕ್ರೆಡಿಟ್ ಮಾಡಬೇಕು? ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ಗೆ ಕ್ರೆಡಿಟ್ ಮಾಡಬೇಕು. ಎಂಟ್ರಿ ಈಸ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಹಾಗೆ ಸೆಕೆಂಡ್ ಎಂಟ್ರಿ ಏನು ಬರಿತೀವಿ? ಫಾರ್ ಮೇಕಿಂಗ್ ದ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಿದ್ದಕ್ಕೆ ಎಂಟ್ರಿ ಬರಿತೀವಿ. ಆ ಎಂಟ್ರಿ ಏನಂದರೆ ಹೆರಿಟೇಜ್ ಮೋಟಾರ್ಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ದ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದೆ? ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟಿದೆ? 13,640. ಹೆರಿಟೇಜ್ ಮೋಟಾರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ 13,640. ನೆಕ್ಸ್ಟ್ ಆ ವರ್ಷದ ಮೂರನೇ ಎಂಟ್ರಿ, ಪ್ರಥಮ ವರ್ಷದ ಕೊನೆಯಲ್ಲಿ ಬರೆಯುವಂಥ ಮೂರನೇ ಎಂಟ್ರಿ ಫಾರ್ ಚಾರ್ಜಿಂಗ್ ದ ಡೆಪ್ರಿಸಿಯೇಷನ್. ಆಗ ಎಂಟ್ರಿ ಈಸ್ ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಸ್ಕೂಟರ್ ಅಕೌಂಟ್ ಅಥವಾ ಅಸೆಟ್ ಅಕೌಂಟ್. ಕ್ಯಾಶ್ ಪ್ರೈಸ್ ಎಷ್ಟು? 42,000. ಅದ್ರ ಮೇಲೆ 10% ಅಂದರೆ 4,200. ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಸ್ಕೂಟರ್ ಅಕೌಂಟ್. ಹಾಗೆಯೇ ಆ ವರ್ಷದ ಕೊನೆಯ ಎಂಟ್ರಿ ಏನು ಬರೀತೀವಿ ಅಂದರೆ ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದ ಎಂಟ್ರಿ ವುಡ್ ಬಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಅಕೌಂಟ್ ಆ್ಯಂಡ್ ಟು ಡೆಪ್ರಿಸಿಯೇಷನ್ ಅಕೌಂಟ್. Interest is to 2,640, depreciation is 4,200. With this we have completed all the entries for first year. First year ಗೆ ಬರಿಬೇಕಾದಂಥ ಎಲ್ಲ ಎಂಟ್ರೀಸ್ನ ಬರೆದ್ವಿ. Now we move on to the second year. Second year end ಯಾವಾಗ? 31/12/2008. First entry is for interest. First entry interest ಅನ್ನು ಚಾರ್ಜ್ ಮಾಡಬೇಕು. Entry is interest account debited to interest suspense account. The amount is, second year interest ಎಷ್ಟಿದೆ? 1,760.
interest account debit to interest suspense account, amount is 1760. Second entry ಏನು ಬರೀತೀವಿ for making the installment payment. Entry is Heritage Motor account debit to bank account. Amount is second installment ಎಷ್ಟು ಪೇ ಮಾಡ್ತೀವಿ 11,000 cash price plus interest is 1,760. Total we pay 12,760. Entry would be Heritage Motors account debit to bank account. ಹಾಗೆ ಆ ವರ್ಷದ ಎರಡನೇ ಇನ್ಸ್ಟಾಲ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಬರೆಯುವಂಥ ಮೂರನೇ ಎಂಟ್ರಿ ಈಸ್ ಚಾರ್ಜಿಂಗ್ ದ ಡೆಪ್ರಿಸಿಯೇಷನ್ ಆನ್ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ದ ಎಂಟ್ರಿ ವುಡ್ ಬಿ ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಸ್ಕೂಟರ್ ಅಕೌಂಟ್. ಡೆಪ್ರಿಸಿಯೇಷನ್ ಅಮೌಂಟ್ ಎಷ್ಟು ಬಂದಿದೆ 3,780. ದಟ್ ಈಸ್ ಫಸ್ಟ್ ಇಯರ್ದು ರಿಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಮೇಲೆ ನಾವು 10%ನ ಚಾರ್ಜ್ ಮಾಡಿದ್ವಿ. ಅಮೌಂಟ್ ಈಸ್ 3,780. ಹಾಗೆ ಎರಡನೇ ಇನ್ಸ್ಟಾಲ್ಮೆಂಟ್ ಕೊನೆಯಲ್ಲಿ ಒಂದು ಎಂಟ್ರಿ ಬರಿತೀವಿ. ಏನಕ್ಕೆ ಅಂತ ಅಂದರೆ ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಂಟ್ರೀಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡೆಪ್ರಿಸಿಯೇಷನ್ ಅಕೌಂಟ್. ವಿತ್ ದಿಸ್ ವಿ ಹ್ಯಾವ್ completed all the entries at the end of the second installment. Now we move on to the third installment. Third installment allu first entry ಏನು ಬರಿತೀವಿ for charging the interest account debited to interest suspense account. ಮೂರನೇ ವರ್ಷದ ಇಂಟ್ರೆಸ್ಟ್ ಎಷ್ಟು 880 rupees. So entry is interest account debited to interest suspense account. Being installment due on ಥರ್ಡ್ ಇನ್ಸ್ಟಾಲ್ಮೆಂಟ್, ಮೂರನೇ ಇನ್ಸ್ಟಾಲ್ಮೆಂಟ್ ಮೇಲೆ ಇರುವಂಥ ಇಂಟ್ರೆಸ್ಟ್. ಹಾಗೇನೆ ನೆಕ್ಸ್ಟ್ ಎಂಟ್ರಿ ಸೆಕೆಂಡ್ ಎಂಟ್ರಿ ಫಾರ್ ಮೇಕಿಂಗ್ ದ ಪೇಮೆಂಟ್ ಆಫ್ ಥರ್ಡ್ ಇನ್ಸ್ಟಾಲ್ಮೆಂಟ್, ದಟ್ ಈಸ್ ಹೆರಿಟೇಜ್ ಮೋಟಾರ್ಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಫಾರ್ ಮೇಕಿಂಗ್ ದ ಥರ್ಡ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್. ಹಾಗೆ ಮೂರನೇ ಇನ್ಸ್ಟಾಲ್ಮೆಂಟ್ನ ಥರ್ಡ್ ಎಂಟ್ರಿ ಈಸ್ ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟೆಡ್ ಟು ಸ್ಕೂಟರ್ ಅಕೌಂಟ್ ಫಾರ್ ಚಾರ್ಜಿಂಗ್ ದ ಡೆಪ್ರಿಸಿಯೇಷನ್ ಆನ್ ಥರ್ಡ್ ಇಯರ್ on reducing balance method. Amount comes to 3,402. 3,402. ಹಾಗೆ ಆ ವರ್ಷದ ಕೊನೆಯ ಎಂಟ್ರಿ ಈಸ್ ಫಾರ್ ಟ್ರಾನ್ಸ್ಫರಿಂಗ್ ಇಂಟ್ರೆಸ್ಟ್ ಅಂಡ್ ಡೆಪ್ರಿಸಿಯೇಷನ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ದ ಎಂಟ್ರಿ ಈಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟೆಡ್ ಟು ಇಂಟ್ರೆಸ್ಟ್ ಅಕೌಂಟ್ ಟು ಡೆಪ್ರಿಸಿಯೇಷನ್ ಅಕೌಂಟ್. ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಜರ್ನಲ್ ಎಂಟ್ರೀಸ್. Now we move on to post this journal entries ಲೆಡ್ಜರ್ ಅಕೌಂಟ್. ಇಲ್ಲಿ ನೀವು ಲೆಡ್ಜರಲ್ಲಿ ಯಾವ್ಯಾವ ಲೆಡ್ಜರ್ನ ಮಾಡಬೇಕು ಅಂತಂದರೆ ನೀವು ಟೋಟಲ್ 5 ಲೆಡ್ಜರ್ ಅಕೌಂಟ್ನ ಮಾಡಬೇಕು. ಒಂದು ಅಸೆಟ್ ಅಕೌಂಟ್, ಎರಡನೇದು ಇನ್ಸ್ಟಾಲ್ಮೆಂಟ್ ಸೆಲ್ಲರ್ ಅಕೌಂಟ್, ದಟ್ ಈಸ್ ಹೆರಿಟೇಜ್ ಮೋಟಾರ್ಸ್ ಅಕೌಂಟ್. ಹಾಗೆ ಥರ್ಡ್ ಒನ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್, ಹಾಗೆ ಫೋರ್ತ್ ಒನ್ ಇಂಟ್ರೆಸ್ಟ್ ಅಕೌಂಟ್, ಹಾಗೆ ಫಿಫ್ತ್ ಒನ್ ಡೆಪ್ರಿಸಿಯೇಷನ್ ಅಕೌಂಟ್. ದ ಫಸ್ಟ್ ಎಂಟ್ರಿ ಏನು ಫಾರ್ ಬ್ರಿಂಗಿಂಗ್ ದ ಅಸೆಟ್ನ ತಗೊಂಡು ಬಂದಿದ್ದಕ್ಕೆ ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಡೇಟಲ್ಲಿ ಎಂಟ್ರಿ ಬರಿತೀವಿ. ದ ಫಸ್ಟ್ ಎಂಟ್ರಿ ಈಸ್ ಸ್ಕೂಟರ್ ಅಕೌಂಟ್ ಡೆಬಿಟ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಹೆರಿಟೇಜ್ ಮೋಟಾರ್ಸ್ ಅಕೌಂಟ್. ನಾನಿಲ್ಲಿ ಬರಿತಾ ಇದ್ದೀನಿ ನೋಡಿ. ಫಸ್ಟ್ ಸ್ಕೂಟರ್ ಅಕೌಂಟ್ ಡೆಬಿಟ್ ಆನ್ 1/1/2007. ಸೊ ಸ್ಕೂಟರ್ ಅಕೌಂಟಲ್ಲಿ ಬರೆದಿದ್ದೀನಿ ಟು ಹೆರಿಟೇಜ್ ಮೋಟಾರ್ಸ್ ಅಕೌಂಟ್. ಓಕೆ, ಹಾಗೆ ಸೆಕೆಂಡ್ ಎಂಟ್ರಿಯಲ್ಲಿ ಬರಿತೀವಿ ಸ್ಕೂಟರ್ ಅಕೌಂಟ್ ಡೆಬಿಟ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್. ಸೊ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಲ್ಲಿ ಏನು ಮಾಡಬೇಕು, ನೀವು ಡೆಬಿಟ್ ಮಾಡಬೇಕು. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಡೆಬಿಟ್ ಟು ಹೆರಿಟೇಜ್ ಮೋಟಾರ್ಸ್ ಅಕೌಂಟ್. ಅಮೌಂಟ್ ಈಸ್ 5,280. ಕ್ರೆಡಿಟ್ ಎಲ್ಲಿ ಮಾಡ್ತೀರಾ, ಹೆರಿಟೇಜ್ ಮೋಟಾರ್ಸಲ್ಲಿ ಮಾಡ್ತೀರಾ. ಆನ್ 1/1/2007 ಬೈ ಸ್ಕೂಟರ್ ಅಕೌಂಟ್ 42,000 and by interest suspense account 5,280. This is the first entry on date of purchase. ಹಾಗೆ ಸೆಕೆಂಡ್ ಎಂಟ್ರಿ ಏನು ಬರೀತೀರಾ, ಫಾರ್ ಮೇಕಿಂಗ್ ದ ಡೌನ್ ಪೇಮೆಂಟ್ ಮಾಡಿದ್ದಕ್ಕೆ ಏನು ಎಂಟ್ರಿ ಬರೀತೀರಾ, ಹೆರಿಟೇಜ್ ಮೋಟಾರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ದಟ್ ಈಸ್ ಡೌನ್ ಪೇಮೆಂಟ್ ಎಷ್ಟು ಪೇ ಮಾಡ್ತೀರಾ, 9,000.
ಈಗ ಆನ್ ದ ಡೇಟ್ ಆಫ್ ಪರ್ಚೇಸು 2 ಎಂಟ್ರಿ ಬರಿಬೇಕಿತ್ತು, 2 ಎಂಟ್ರಿನ ಬರ್ದಾಯಿತು. ಈ ಬ್ಯಾಂಕ್ ಅಕೌಂಟ್ನ ನಾವು ಸಪ್ರೇಟ್ ಲೆಡ್ಜರ್ ಮಾಡೋದಿಲ್ಲ, ಹಾಗಾಗಿ ಅದಕ್ಕೆ ಕರೆಸ್ಪಾಂಡಿಂಗ್ ಕ್ರೆಡಿಟ್ ಎಂಟ್ರಿನ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಓಕೆ, ಸೊ ನೆಕ್ಸ್ಟ್ ಆನ್ ದ ಡೇಟ್ ಆಫ್ ಮೇಕಿಂಗ್ ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡುವಾಗ ಏನು ಎಂಟ್ರಿ ಬರೀಬೇಕು ಅಂತ. ಫಸ್ಟ್ ಎಂಟ್ರಿ ಈಸ್ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್, ಇಂಟ್ರೆಸ್ಟ್ ಆನ್ ಫಸ್ಟ್ ಇನ್ಸ್ಟಾಲ್ಮೆಂಟ್. So interest account debit to interest suspense account amount is 2640. Interest suspense account ali by interest account the same amount, that is 2640. ಇಲ್ಲಿ ನೋಡಿ ಬರ್ದಿದ್ದೀನಿ ನಾನು, ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಅಲ್ಲಿ ಬೈ ಇಂಟ್ರೆಸ್ಟ್ ಅಕೌಂಟ್ 2640. ಹಾಗೆ ನೆಕ್ಸ್ಟ್ ಎಂಟ್ರಿ ಏನು ಬರೀಬೇಕು ನಾವು? ನೆಕ್ಸ್ಟ್ ಎಂಟ್ರಿ ಈಸ್ for making the installment payment. First installment entry is installment seller account debit to bank account. Illi Heritage Motors account debit to bank account. First installment amount estiде 13,640. First installment payment ಮಾಡಿದಕ್ಕೆ 13,640 ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಮಾಡಿದ್ದಕ್ಕೆ. ಹಾಗೆ ಆ ವರ್ಷದ ಥರ್ಡ್ ಎಂಟ್ರಿ, ಮೂರನೇ ಎಂಟ್ರಿ ಏನು ಬರಿತೀವಿ? ಫಾರ್ ಚಾರ್ಜಿಂಗ್ ದ ಡೆಪ್ರಿಸಿಯೇಷನ್. ಈಗ ಡೆಪ್ರಿಸಿಯೇಷನ್ ಅಕೌಂಟ್ಗೆ ಬರೋಣ. ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಸ್ಕೂಟರ್ ಅಕೌಂಟ್ 10% ಆನ್ ದ ಕ್ಯಾಶ್ ಪ್ರೈಸ್. ದ ಅಮೌಂಟ್ ಈಸ್ 4,200. ಹಾಗೆ ಸ್ಕೂಟರ್ ಅಕೌಂಟಲ್ಲಿ ನಾವೇನು ಬರಿತೀವಿ ನೋಡಿ, 31/12/2007 ಬೈ ಡೆಪ್ರಿಸಿಯೇಷನ್ ಅಕೌಂಟ್. ದಿಸ್ ಈಸ್ ದ ಥರ್ಡ್ ಎಂಟ್ರಿ ಆಫ್ ದಟ್ ಇಯರ್. ನೆಕ್ಸ್ಟ್ ಏನು ಮಾಡ್ತೀವಿ? ಈ ಇಂಟ್ರೆಸ್ಟ್ ಮತ್ತು ಡೆಪ್ರಿಸಿಯೇಷನ್ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ದಟ್ ಈಸ್ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಎಂಟ್ರೀಸ್ ಆಫ್ ದ ಫಸ್ಟ್ ಇಯರ್. ಫಸ್ಟ್ ಇಯರಲ್ಲಿ ಬರಿಬೇಕಾದಂಥ ಎಲ್ಲ ಎಂಟ್ರಿಗಳನ್ನ ನಾವು ಬರೆದಿದ್ದೀವಿ. ಈಗ ಅಕೌಂಟ್ಸ್ನ ಕ್ಲೋಸ್ ಮಾಡೋಣ. ಫಸ್ಟ್ ಇಯರ್ ಫಸ್ಟ್ ನಾನು ಸ್ಕೂಟರ್ ಅಕೌಂಟ್ನ ಕ್ಲೋಸ್ ಮಾಡ್ತೀನಿ. ಯಾವ ಸೈಡ್ ಜಾಸ್ತಿ ಉಂಟು? ಡೆಬಿಟ್ ಸೈಡ್ ಜಾಸ್ತಿ ಇದೆ, 42,000. ಅದೇ ಅಮೌಂಟ್ನ ನಾನು ಕ್ರೆಡಿಟ್ ಸೈಡ್ ಟೋಟಲ್ಗೆ ಬರ್ಕೊಂಡಿದ್ದೀನಿ. ಈಗ ಬ್ಯಾಲೆನ್ಸ್ ನೋಡಿದಾಗ 42,000 ಮೈನಸ್ 4,200 ವಿ ಗೆಟ್ 37,800. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ನ ನಾನು ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಟ್ ಔಟ್ 37,800. ಸೊ ನೆಕ್ಸ್ಟ್ ನಾನು ಹೆರಿಟೇಜ್ ಮೋಟರ್ಸ್ ಅಕೌಂಟ್ನ ಕ್ಲೋಸ್ ಮಾಡ್ತೀನಿ. ಕ್ರೆಡಿಟ್ ಸೈಡ್ ಬ್ಯಾಲೆನ್ಸ್ ಜಾಸ್ತಿ ಉಂಟು, ಸೊ ದಟ್ ಈಸ್ 47,280. ಸೊ 47,280 ಟೋಟಲ್ ಇದೆ. ಸೊ ಅದನ್ನೇ ಡೆಬಿಟ್ ಸೈಡ್ ಟೋಟಲ್ಗೂ ಬರ್ಕೊಂಡಿದ್ದೀನಿ, 47,280. ಸೊ ಬ್ಯಾಲೆನ್ಸ್ ಎಷ್ಟು ಬರುತ್ತೆ? 24,640. ಈ ಕ್ಲೋಸಿಂಗ್ ಬ್ಯಾಲೆನ್ಸ್ನ ನಾನು ನೆಕ್ಸ್ಟ್ ಇಯರ್ಗೆ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್, ದಟ್ ಈಸ್ 24,640. ಸೊ ನಾವು ನೆಕ್ಸ್ಟ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ನ ಕ್ಲೋಸ್ ಮಾಡ್ತೀನಿ. ಡೆಬಿಟ್ ಸೈಡ್ ಜಾಸ್ತಿ ಉಂಟು, 5,280 ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ 2,640. ಅದನ್ನೇ ನೆಕ್ಸ್ಟ್ ಇಯರ್ದು ಓಪನಿಂಗ್ ಬ್ಯಾಲೆನ್ಸ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ 2,640. ಹಾಗೆ ನೆಕ್ಸ್ಟ್ ಇಂಟ್ರೆಸ್ಟ್ ಅಕೌಂಟು ಮತ್ತು ಡೆಪ್ರಿಸಿಯೇಷನ್ ಅಕೌಂಟ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಡೆಬಿಟ್ ಮತ್ತು ಕ್ರೆಡಿಟ್ ಎರಡೂ ಅಮೌಂಟು ಮ್ಯಾಚ್ ಆಗುತ್ತೆ, ಹಾಗಾಗಿ ನೋ ಕ್ಯಾರಿ ಫಾರ್ವರ್ಡ್ ಬ್ಯಾಲೆನ್ಸ್. ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ದ ಫಸ್ಟ್ ಇಯರ್ ಎಂಟ್ರೀಸ್. ನೆಕ್ಸ್ಟ್ ವಿ ಮೂವ್ ಆನ್ ಟು ದ ಸೆಕೆಂಡ್ ಇಯರ್ ಎಂಟ್ರಿ. ಸೆಕೆಂಡ್ ಇಯರ್ ಎಂಟ್ರಿ, ಫಸ್ಟ್ ಎಂಟ್ರಿ ಏನು? ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್. ಸೆಕೆಂಡ್ ಇಯರ್ ಇಂಟ್ರೆಸ್ಟ್ ಎಷ್ಟು? 1,760 ಇದೆ. ಸೊ ಇಂಟ್ರೆಸ್ಟ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ 1,760. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟಲ್ಲಿ ಏನು ಮಾಡಿದ್ದೀನಿ? ಬೈ ಇಂಟ್ರೆಸ್ಟ್ ಅಕೌಂಟ್ 1,760. ಸೆಕೆಂಡ್ ಎಂಟ್ರಿ ಏನು? ಫಾರ್ ಮೇಕಿಂಗ್ ದ ಪೇಮೆಂಟ್. ನಾನಿಲ್ಲಿ ನೆಕ್ಸ್ಟ್ ಹೆರಿಟೇಜ್ ಮೋಟರ್ಸ್ ಅಕೌಂಟ್ಗೆ ಬಂದಿದ್ದೀನಿ. ಫಾರ್ ಮೇಕಿಂಗ್ ದ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪೇ ಮಾಡಿದಾಗ ಎಂಟ್ರಿ ಈಸ್
ಹೆರಿಟೇಜ್ ಮೋಟರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್. ದ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು 12,760 ಅದನ್ನ ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಥರ್ಡ್ ಎಂಟ್ರಿ ಫಾರ್ ಚಾರ್ಜಿಂಗ್ ದ ಡೆಪ್ರಿಸಿಯೇಷನ್. ಸೊ ಡೆಪ್ರಿಸಿಯೇಷನ್ ಅಕೌಂಟಲ್ಲಿ ಡೆಬಿಟ್ ಮಾಡೋಣ. ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಸ್ಕೂಟರ್ ಅಕೌಂಟ್. ಸೆಕೆಂಡ್ ಇಯರ್ ಡೆಪ್ರಿಸಿಯೇಷನ್ ಎಷ್ಟು ಬಂದಿದೆ 3,780. ಅದನ್ನು ಸ್ಕೂಟರ್ ಅಕೌಂಟಲ್ಲಿ 31/12/2008 by depreciation 3,780. This is the third entry of the second year. And the fourth entry for transferring interest and depreciation to profit and loss account. By profit and loss account interest account ಅಲ್ಲಿ ಹಾಗೆ depreciation account ಅಲ್ಲೂ ಕೂಡ by profit and loss account amount whatever the amount of interest and depreciation on the second year. ಈಗ ಎಲ್ಲ ಎಂಟ್ರೀಸ್ನು ನಾವು ಬರೆದಾಯ್ತು ಸೆಕೆಂಡ್ ಇಯರ್ದು. ನಾವು ಲೆಟಸ್ ಕ್ಲೋಸ್ ದ ಅಕೌಂಟ್ಸ್. ಫಸ್ಟ್ ನಾನು ಸ್ಕೂಟರ್ ಅಕೌಂಟ್ನ ಕ್ಲೋಸ್ ಮಾಡ್ತೀನಿ. ಟೋಟಲ್ ಇಸ್ 37,800 ಆನ್ ಡೆಬಿಟ್ ಸೈಡ್. ಬ್ಯಾಲೆನ್ಸ್ ಜಾಸ್ತಿ ಉಂಟು. ಡೆಬಿಟ್ ಸೈಡ್ ಕ್ಲೋಸ್ ಮಾಡಿದಾಗ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಬರ್ತಾ ಇದೆ ನನಗೆ 34,220 ಬರ್ತಾ ಇದೆ. ಇದು ಸೆಕೆಂಡ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸು. ಅದನ್ನ ಥರ್ಡ್ ಇಯರ್ದು ಓಪನಿಂಗ್ ಬ್ಯಾಲೆನ್ಸ್ಗೆ ನಾನು ಬರೆಸ್ತಾ ಇದ್ದೀನಿ. ದಟ್ ಈಸ್ 34,020. ಹಾಗೆಯೇ ನೆಕ್ಸ್ಟ್ ಹೆರಿಟೇಜ್ ಮೋಟರ್ಸ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಡೆಬಿಟ್ ಸೈಡ್ ಜಾಸ್ತಿ ಉಂಟು. ದಟ್ ಈಸ್ 24,640, 24,640. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ನನಗೆ 11,880. ಹೆರಿಟೇಜ್ ಮೋಟರ್ಸ್ ಅಕೌಂಟಲ್ಲಿ ಎರಡನೇ ವರ್ಷದ ಕೊನೆಯಲ್ಲಿ ನನಗೆ ಅಮೌಂಟ್ ಎಷ್ಟು ಬರ್ತಾ ಇದೆ 11,880. ಅದನ್ನೇ ನಾನು ಮೂರನೇ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಬೈ ಬ್ಯಾಲೆನ್ಸ್ ಬ್ರಾಟ್ ಆನ್ 11,880. ಈಗ ಈ ಎರಡು ಅಕೌಂಟ್ನ ಕ್ಲೋಸ್ ಮಾಡಿ ಆಯಿತು. ನೆಕ್ಸ್ಟ್ ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ನ ಕ್ಲೋಸ್ ಮಾಡೋಣ. ಡೆಬಿಟ್ ಸೈಡ್ 2,640 ಬಂದಿದೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 880. ಅದನ್ನು ಮೂರನೇ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ಗೆ ನಾನು ಬರ್ಕೋತಾ ಇದ್ದೀನಿ. ದಟ್ ಈಸ್ 880. ನಾವು ಐ ಆಮ್ ಕ್ಲೋಸಿಂಗ್ ದ ಇಂಟ್ರೆಸ್ಟ್ ಆ್ಯಂಡ್ ಡೆಪ್ರಿಸಿಯೇಷನ್ ಅಕೌಂಟ್. ಎರಡು ಕೂಡ ಟ್ಯಾಲಿ ಆಗುತ್ತೆ ಎರಡು ಸೈಡು. ಯಾಕಂತಂದರೆ ಎಂಟರ್ ಬ್ಯಾಲೆನ್ಸ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರ್ತೀವಿ. ದ ಟೋಟಲ್ ಇನ್ ಇಂಟ್ರೆಸ್ಟ್ ಅಕೌಂಟ್ 1,760, ಇನ್ ಡೆಪ್ರಿಸಿಯೇಷನ್ ಅಕೌಂಟ್ ಟೋಟಲ್ ಈಸ್ 3,780. ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ ಎಂಟ್ರೀಸ್ ಆ್ಯಂಡ್ ಕ್ಲೋಸಿಂಗ್ ದ ಅಕೌಂಟ್ಸ್ ಆಫ್ ಸೆಕೆಂಡ್ ಇಯರ್. ನಾವು ವಿ ಮೂವ್ ಟು ದ ಥರ್ಡ್ ಇಯರ್. ಥರ್ಡ್ ಇಯರ್ದು ಫಸ್ಟ್ ಎಂಟ್ರಿ ಫಾರ್ ಚಾರ್ಜಿಂಗ್ ದ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಎಷ್ಟಿದೆ ಮೂರನೇ ವರ್ಷದಲ್ಲಿ ಅಂದರೆ 880 rupees. The first entry is interest account debit to interest suspense account. Interest account debit to interest suspense account amount is 880. Interest suspense account ಅಲ್ಲಿ by interest account rupees 880. Now the ಮೂರನೇ ವರ್ಷದ ಎರಡನೇ ಎಂಟ್ರಿ ಫಾರ್ ಮೇಕಿಂಗ್ ದ ಇನ್ಸ್ಟಾಲ್ಮೆಂಟ್ ಪೇಮೆಂಟ್. ಅಮೌಂಟ್ ಈಸ್ 11,880. The entry is heritage motors account debit to bank account. Third installment amount is 11,880. ಸೊ ಇದು ಎರಡನೇ ಎಂಟ್ರಿ ಆಯಿತು. ಮೂರನೇ ಎಂಟ್ರಿ ಫಾರ್ ಚಾರ್ಜಿಂಗ್ ದ ಡೆಪ್ರಿಸಿಯೇಷನ್. ದ ಎಂಟ್ರಿ ಈಸ್ ಡೆಪ್ರಿಸಿಯೇಷನ್ ಅಕೌಂಟ್ ಡೆಬಿಟ್ ಟು ಸ್ಕೂಟರ್ ಅಕೌಂಟ್. ಥರ್ಡ್ ಇಯರ್ದು ಡೆಪ್ರಿಸಿಯೇಷನ್ ಎಷ್ಟು ಬಂದುಂಟು 3,402. ಅಸೆಟ್ ಅಕೌಂಟಲ್ಲಿ ನಾವೇನು ಬರಿತೀವಿ by depreciation amount is 3,402. This is 10% on the opening balance of the third year. Amount is 3,402. ಈಗ ಮೂರನೇ ಎಂಟ್ರಿ ಆಯಿತು. ದ ನಾಲ್ಕನೆಯ ಮತ್ತು ಕೊನೆಯ ಎಂಟ್ರಿ ಮೂರನೇ ವರ್ಷದ್ದು ಅಂದರೆ ಟ್ರಾನ್ಸ್ಫರಿಂಗ್ ದ ಇಂಟ್ರೆಸ್ಟ್ ಆ್ಯಂಡ್ ಡೆಪ್ರಿಸಿಯೇಷನ್ ಅಮೌಂಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ದಟ್ ಈಸ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಇಂಟ್ರೆಸ್ಟ್ ಅಕೌಂಟ್ and to depreciation account. Interest account ಅಲ್ಲಿ by P&L account 880, depreciation account ಅಲ್ಲಿ by P&L account that is 3,402. So now we have entered all the entries. Now we close the accounts. First ನಾನು asset account scooter account ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಮೌಂಟ್ ಈಸ್ ಡೆಬಿಟ್ ಸೈಡ್ ಜಾಸ್ತಿ ಬರ್ತಾ ಉಂಟು 34,020. ಇದನ್ನು ಕ್ಲೋಸ್ ಮಾಡಿದಾಗ ನನಗೆ ಮೂರನೇ ವರ್ಷದ ಕೊನೆಯಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಬರ್ತಾ ಉಂಟು 30,000
618 ಬರ್ತಾ ಇದೆ. ಹಾಗೆಯೇ ನಾವು ಐ ಆಮ್ ಕ್ಲೋಸಿಂಗ್ ದ ಹೆರಿಟೇಜ್ ಮೋಟಾರ್ಸ್ ಅಕೌಂಟ್. ಇದರಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನು ಬರೋದಿಲ್ಲ. 3ನೇ ವರ್ಷದ ಕೊನೆಯಲ್ಲಿ ಬೋತ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಮ್ಯಾಚ್ ಆಗುತ್ತೆ. ಯಾಕಂತಂದರೆ 3ನೇ ವರ್ಷದ ಕೊನೆಯಲ್ಲಿ ಬ್ಯಾಲೆನ್ಸ್ 0 ಬರಬೇಕು. ಬಿಕಾಸ್ ಆ 3ನೇ ಇನ್ಸ್ಟಾಲ್ಮೆಂಟ್ ಕೊಟ್ಟ ನಂತರ ಅವರ ಏನು ಬಾಕಿ ಉಳಿದಿರೋದಿಲ್ಲ. ಸೊ ಹೆರಿಟೇಜ್ ಮೋಟಾರ್ಸ್ ಅಕೌಂಟ್ ವಿಲ್ ಗೆಟ್ ಕ್ಲೋಸ್ಡ್. ನಾವು ಲೆಟಸ್ ಕ್ಲೋಸ್ ಅದರ್ 3 ಅಕೌಂಟ್ಸ್. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟು ಕೂಡ ಏನಾಗ್ತದೆ, ಬೋತ್ ಡೆಬಿಟ್ ಮತ್ತು ಕ್ರೆಡಿಟ್ ಮ್ಯಾಚ್ ಆಗುತ್ತೆ. ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್ ಕೂಡ ಕ್ಲೋಸ್ ಆಗುತ್ತೆ. ಹಾಗೆ ಇಂಟ್ರೆಸ್ಟ್ ಅಕೌಂಟ್ ಕೂಡ ಏನಾಗುತ್ತೆ, ಈಕ್ವಲ್ ಬರುತ್ತೆ. ಡೆಪ್ರಿಸಿಯೇಷನ್ ಅಕೌಂಟು ಕೂಡ ಈಕ್ವಲ್ ಬರುತ್ತೆ. ಯಾಕಂತಂದರೆ ಆ ಅಮೌಂಟ್ನ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ನೋಡಿ, ಇದರಲ್ಲಿ ನಾವು 5 ಲೆಡ್ಜರ್ ಅಕೌಂಟ್ನ ಮಾಡ್ತೀವಿ. ಸ್ಕೂಟರ್ ಅಕೌಂಟ್, ಹೆರಿಟೇಜ್ ಮೋಟಾರ್ಸ್ ಅಕೌಂಟ್, ಇಂಟ್ರೆಸ್ಟ್ ಸಸ್ಪೆನ್ಸ್ ಅಕೌಂಟ್, ಇಂಟ್ರೆಸ್ಟ್ ಅಕೌಂಟ್ ಆ್ಯಂಡ್ ಡೆಪ್ರಿಸಿಯೇಷನ್ ಅಕೌಂಟ್. ಈ 5 ಅಕೌಂಟ್ನ ನೀವು ಮಾಡಬೇಕು. ಮಾಡಿ ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಟ್ರೈ ಟು ಲರ್ನ್ ಪ್ರಾಪರ್ಲಿ. ನಿಮಗೆ ಇದು ತುಂಬ ಸ್ಪೀಡ್ ಆಯಿತು ಇದು ನೋಡಿದ್ದು ಅಂದರೆ ನೀವು ಮಧ್ಯದಲ್ಲಿ ನಿಧಾನಕ್ಕೆ ಪಾಸ್ ಮಾಡಿಕೊಂಡು ನೋಡಿ ಮತ್ತು ನೋಟ್ಸ್ಗೆ ಇದನ್ನು ಕಾಪಿ ಮಾಡಿಕೊಡಿ. ಸೊ ವಿತ್ ದಿಸ್ ಲೆಟ್ ಅಸ್ ಕ್ಲೋಸ್ ಟುಡೇಸ್ ಕ್ಲಾಸ್. If you still have any doubts, you can contact me. Thank you very much.